ಓಕೆ, ಸಂಕೀರ್ತಿಸಿರಿ, ಕೀರ್ತಿಸಿರಿ, ನಮ್ಮ ಅರಸನನ್ನು ಕೀರ್ತಿಸಿರಿ, ಕೀರ್ತಿಸಿರಿ, ಸಂಕೀರ್ತಿಸಿರಿ, ಕೀರ್ತಿಸಿರಿ, ಕೀರ್ತಿಸಿರಿ, ಕೀರ್ತಿಸಿರಿ. ಪದೇ ಪದೇ ಹೇಳ್ತಾನ. ಆತನೇ ಸರ್ವೋನ್ನತನು. ಹಲ್ಲೆಲೂಯಾ. ನನ್ನ ದೇವರೇ ಸರ್ವಾಧಿಪತಿ. ಗೊತ್ತಪ್ಪ, ಆತನೇ ಸರ್ವೋನ್ನತನು. ಹಲ್ಲೆಲೂಯಾ. ಸರ್ವೋನ್ನತುಡ. ನಮ್ಮ ಯೇಸನ್ನವರು ಹಾಡಿರುವ ಹಾಡು ಎಷ್ಟು ಚೆನ್ನಾಗಿದೆ ಗೊತ್ತಪ್ಪ. ಇಲ್ಲಿ ಬೈಬಲ್ ವಾಕ್ಯ ಆತನೇ ಸರ್ವೋನ್ನತನ. ಇವತ್ತು ನನ್ನ ಕುಟುಂಬದ ಕಷ್ಟ, ನನ್ನ ಕುಟುಂಬದ ಕಣ್ಣೀರು, ನನ್ನ ಕುಟುಂಬದ ಬಾಧೆ, ನನ್ನ ಕುಟುಂಬದ ವೇದನೆ, ನನ್ನ ಕುಟುಂಬದ ಪರಿಸ್ಥಿತಿ, ಅದು ಯಾವುದು ಬೇಡ. ಯೇಸು ಸ್ವಾಮಿ ನನಗೆ ಸರ್ವೋನ್ನತನು. ಹೇಳ್ರಿ, ನನಗೆ ಯೇಸುವೇ ಸರ್ವೋನ್ನತನು. ನನಗೆ ಬಂಗಾರ ಇರ್ಲಿ, ಇಲ್ಲದೆ ಹೋಗ್ಲಿ, ಹೊಸ ಬಟ್ಟೆ ಇರ್ಲಿ, ಅದನ್ನು ಹೇಳ್ತಾ ಇಲ್ಲ ಕೆಲವರು, ಹೊಸ ಬಟ್ಟೆ ಇರ್ಲಿ, ಇಲ್ಲದೆ ಹೋಗ್ಲಿ, ಸುಂದರವಾದ ಮನೆ ಇರ್ಲಿ, ಇಲ್ಲದೆ ಹೋಗ್ಲಿ, ನನ್ನ ಕುಟುಂಬ ಎಲ್ಲ ಅನುಕೂಲವಾಗಿದ್ರು ಇಲ್ಲದಿದ್ರು, ನನ್ನ ದೇವರು ಸರ್ವೋನ್ನತನ, ನನ್ನ ದೇವರು ಸರ್ವೋನ್ನತನ. ಹಲ್ಲೆಲೂಯಾ. ಇನ್ನು ಶಬ್ದವಾಗಿ ಹಲ್ಲೆಲೂಯಾ. ನಿಜವಾಗಲೂ ಪ್ರಿಯ ದೇವಜನ, ಈ ಆರಾಧನೆಯಲ್ಲಿ ಕರ್ತನು ನಿಮ್ಮನ್ನು ದರ್ಶಿಸ್ತಾ ಇದ್ದಾನೆ. ಈ ಆರಾಧನೆ ನನ್ನ ಕರ್ತನು ಬಲಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಾನು ಸುಮ್ಮನೆ ಏನೋ ಹೇಳಬೇಕಂತ ಹೇಳ್ತಾ ಇಲ್ಲ. ಇವತ್ತು ಹೇಳ್ರಿ, ನಾನು ದೇವರು ಸರ್ವೋನ್ನತನು. ನಾನು ಭಯಪಡಲ್ಲ, ನಾನು ಸೋತು ಹೋಗಲ್ಲ, ಹಿಂದಕ್ಕೆ ನೋಡಲ್ಲ, ಮುಂದಕ್ಕೆ ನೋಡಲ್ಲ, ಹಿಂದಕ್ಕೆ ನೋಡಲ್ಲ. ಏಳನೇ ವಚನ. ಆತನನ್ನು ಹೆಂಗೆ ಕೀರ್ತಿಸ್ಬೇಕಂತೆ? ಜ್ಞಾನಯುಕ್ತರಾಗಿ, ಜ್ಞಾನ ಇಲ್ಲದವರಾಗಿ ಅಲ್ಲ. ನಾವು ದೇವರನ್ನು ಕೀರ್ತಿಸ್ಬೇಕಂದ್ರೆ ಕೂಡ ಜ್ಞಾನ ಬೇಕು ನಮಗೆ. ಆಮೆನ್. ಜ್ಞಾನಯುಕ್ತರಾಗಿ ಕೀರ್ತಿಸ್ರಿ. ಜ್ಞಾನ ಬಹಳ ಮುಖ್ಯ. ಇವತ್ತು ನನ್ನ ಪ್ರಿಯ ದೇವ ಮಕ್ಕಳೇ, ಇವತ್ತು ನಿನಗಾಗಿ, ನಿನ್ನ ಕುಟುಂಬಕ್ಕಾಗಿ, ನಿನ್ನ ಜೀವಿತಕ್ಕಾಗಿ ಮಾಡಿದ ದೇವರ ಕಾರ್ಯವನ್ನು ನೆನೆಸ್ಕೊಂಡ್ರೆ ಎಷ್ಟು ಸ್ತೋತ್ರ ಹೇಳಿದ್ರು ಕೂಡ ಕಡಿಮೆನೆ. ಹಲ್ಲೆಲೂಯಾ. ಅದಕ್ಕೆ ಭಕ್ತ ಹೇಳ್ತಾನೆ, ಕೋಟಿ ಕೋಟಿ ಸ್ತುತಿ ಹೇಳಿದರು ಅದು ನಿನಗೆ. ಅಲ್ಲಿ ಬೈಬಲ್ ವಾಕ್ಯ ಇರ್ತದೆ, ನಾವು ಹೆಂಗ್ ಸ್ತೋತ್ರ ಮಾಡ್ಬೇಕಂತೆ? ಜ್ಞಾನ ಯುಕ್ತರಾಗಿ, ಜ್ಞಾನ ಇಲ್ಲದವರಾಗಿಲ್ಲ. ಆದ್ರೆ ದೇವ್ರಿಗೆ ಜ್ಞಾನ ಇಲ್ಲವ್ರು ಆರಿಸ್ಕೊಂಡಿದ್ದಾನೆ, ಜ್ಞಾನ ಕೊಟ್ಬಿಟ್ಟಿದ್ದಾನೆ. ಆಮೆನ್. ಹೇಳಿ ಹಲ್ಲೆಲೂಯಾ. ಪಕ್ಕದಾಗ ಹೇಳ್ರಿ, ನೀನು ಯಾರು ನೋಡ್ಬೇಡ, ನಿನಗಾಗಿ ಅದ್ಭುತ ಮಾಡುವ, ನಿನ್ನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುವ ಯಾರಿಗಳು ಅದನ್ನ ನೋಡ್ಬೇಕು. ಲೇಟ್ చేస్తే నాకు కష్టమే. ಅವತಾನ ಯಾವಾಗ ಹೇಳ್ತಾಳೆ, ಆಮೇಲೆ ಅವತಾನ ಆದ್ರೆ ಆಗ್ಬೋದು, ಹೋದ್ರೆ ಹೋಗ್ಬೋದು ಅಂತ. ಹಲ್ಲೆಲೂಯಾ. ಊರಿಗೆ ಹೋದಾವ, ನಾನು ಯಾರಿಗೆ ಹೇಳಿದೆ? ಊರಿಗೆ ಹೋದಾವ ಯಾರಿಗೆ ಹೇಳಿದೆ? ಇವಾಗ ಮತ್ತೆ ಯಾಕೆ ನೀನು ಅವ್ರು ನೋಡಂತ ಹೇಳ್ತಾರಂದ್ರೆ, ಒಂದ್ಸಾರಿ ನೀನು ಅವ್ರ ಮನೆಗೆ ಹೋದ ನೋಡಕ್ ಆಗ್ತಾ ಇಲ್ಲ. ಇಲ್ಲಾದ್ರೆ ನೋಡ್ಕೋ ನಿನ್ ಪಕ್ಕದಾಗಿರೋ ಸಹೋದರನ, ಸಹೋದರಿಯನ್ನ. ಹಲ್ಲೆಲೂಯಾ. ಹೇಳಿ, ನೀನು ಯಾರನ್ನ ನೋಡ್ಬೇಡ. ಹೇಳಿ, ನೀನು ಯಾರನ್ನ ನೋಡ್ಬೇಡ. ನಿನಗಾಗಿ ರಕ್ತ ಸುರಿಸಿರುವ ಯೇಸುವನ್ನ ಮಾತ್ರ ನೋಡು. ಹಲ್ಲೆಲೂಯಾ. ಆತನೇ ಸರ್ವೋನ್ನತನು, ಆತನೇ ಸರ್ವೋನ್ನತನು. ಹಿಂಗೆ ನೋಡಿದ್ರ ನನ್ನ ಮಗಳ ಶಿಲ್ಪ ಯಾರನ್ನೂ ನೋಡಿಲ್ಲ. ಅದಕ್ಕೆ ನಾನು ಅವನ್ನ ಮಾತಾಡ್ಸೋದು. ವಾಲಂಟಿಯರ್ ಎದರ ಬದರ ಇಬ್ಬರು ಸೇಮ್ ಅದಾರ, ಅದು ನೋಡುವಲ್ರ ಅವ್ರು. ಅದಕ್ಕೆ ಇಬ್ಬರು ಸೇಮ್ ನಿಲ್ಸಿನಿ, ಕ್ಯಾಡ ಬರಬಾರ್ದಂತ. ಅದು ನೋಡುವಲ್ರ ಅವ್ರು. ಇವತ್ತು ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಿನ್ನ ದೇವರು ಸರ್ವೋನ್ನತನ ಮಾತು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆರಾಧನೆ ಮಾಡೋಣ.
ಮನಸ್ಸನ್ನ ಬಿಚ್ಚು. ಒಂದ್ 2 ನಿಮಿಷ ಸ್ತೋತ್ರ ಕೂಡ ಮಾಡಬೇಡ, ಕಣ್ಮುಚ್ಕೊಂಡು 2 ನಿಮಿಷ ಕಣ್ಮುಚ್ಕೊಂಡು